ಇದು ಕನಸಿತ್ತು ನನಗೆ ಒಂದು ಗೋರ್ಮೆಂಟ್ ಜಾಬ್ ಬರಬೇಕಂತ. ಸೊ ನಾನು ಕಂಟಿನ್ಯೂಸ್ ಆಗಿ ಓದೋಕ್ಕಾಗಿಲ್ಲ ಗೋರ್ಮೆಂಟ್ ಜಾಬ್ ಸಲುವಾಗಿ. ತಂದೆ ತಾಯಿಗೆ ಒಬ್ಬಳೇ ಮಗಳು, ಸೊ ಹಾಗಾಗಿ ನಂಗೆ ಕೆಲಸ ಮಾಡಬೇಕಾಗುತ್ತೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ. ತುಂಬ ದಿವಸದಿಂದ ನಂಗೆ ಕಮೆಂಟ್ಸ್ ಬರ್ತಾಯಿದ್ವು. ಏನಂತಂದರೆ ನಾನು ಯಾವ ಎಕ್ಸಾಮ್ ಸಲುವಾಗಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ, ನಾನು ಬುಕ್ಸ್ ಯಾವ ರೆಫರ್ ಮಾಡ್ತಾಯಿದ್ದೀನಿ, ಮತ್ತು ಪರ್ಸ್ನಲ್ ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡ್ತಾರಾ ಇಲ್ವಾ ಅಂತ. ಸೊ ಈ ವಿಡಿಯೋದಲ್ಲಿ ಎಲ್ಲ ನೋಡೋಣ. ಸೊ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋ ಫುಲ್ ನೋಡಿ ನಿಮಗೆಲ್ಲ ತಿಳಿಯುತ್ತೆ. ಓಕೆನಾ, ಸ್ಟಾರ್ಟ್ ಮಾಡೋಣ. ನನ್ನ ಎಜುಕೇಷನ್ ಬಂದುಬಿಟ್ಟು ಸಿವಿಲ್ ಇಂಜಿನಿಯರಿಂಗ್ 2019 ಪಾಸ್ಔಟ್ ಬ್ಯಾಚ್ ನಂದು. ನಾನು ಟ್ರೈ ಮಾಡ್ತಾ ಇರೋದು AE ಸಲುವಾಗಿ, ಅಸಿಸ್ಟೆಂಟ್ ಇಂಜಿನಿಯರಿಂಗ್. ಬಟ್ ಏನಾದರೂ AEE ನೋಟಿಫಿಕೇಷನ್ ಬಿಟ್ಟರೆ ನಾನು ಅದಕ್ಕೂ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ಮೇಲೆ. ನಾವೇನಾದರೂ ಕಂಡರು ಅದ್ರ ಸಲುವಾಗಿ ಕೆಲಸ ಮಾಡಬೇಕಂತಂದರೆ ನಮಗೆ ಟೈಮ್ ಮ್ಯಾನೇಜ್ ಮಾಡಬೇಕಾಗುತ್ತೆ, ಟೈಮ್ ತೆಗಿಬೇಕಾಗುತ್ತೆ, ಟೈಮ್ ಸಿಗಲ್ಲ ನಮಗೆ. ಬೇಬಿ ಜೊತೇಲಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತಾಯಿದ್ದೀನಿ ಫ್ಯಾಮಿಲಿ ಜೊತೇಲಿ ಅಂತಂದರೆ, ನನ್ನ ಬೇಬಿ ಅಷ್ಟು ಅಳಲ್ಲ. ಒಂದು ವೇಳೆ ಹಾಲು ಕುಡಿದ್ಮೇಲೆ ಅವಳು ಸೈಲೆಂಟಾಗಿ ಮಲಗ್ತಾಳೆ. ಹಸು ಆದ್ರೆ ಮಾತ್ರ ಅಳ್ತಾಳೆ. 1.5 ಅವರ್ಸು 1 ಅವರು ಆರಾಮಾಗಿರ್ತಾಳೆ. ನಂಗೆ ಟೈಮ್ ಸಿಗುತ್ತೆ ಓದೋಕ್ಕೆ. ಮತ್ತು ಇವಾಗ ಇಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಸೊ ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ, ಬೇಬಿಗೆಲ್ಲ ಎತ್ಕೊಳ್ತಾರೆ ಅಂತ. ಹಾಗಾಗಿ ನಂಗೆ ಟೈಮ್ ಸಿಗುತ್ತೆ. ಇವಾಗ ನಾನು ತವ್ರ ಮನೇಲಿದ್ದೀನಿ. ಸೊ 5 ಮಂತ್ಸಿಂದ ಡೆಲಿವರಿಗಂತ ಬಂದಿದ್ದೆ. ಬಟ್ ನಾನು ಇರೋದು ಬೆಂಗಳೂರಿನಲ್ಲಿ. ನಾನು ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡ್ತೀನಿ. ಇವಾಗ ಮಾಡ್ತಾ ಇರೋದು, ನಾನು ಮೆಟರ್ನಿಟಿ ಲೀವಲ್ಲಿದ್ದೀನಿ. 6 ಮಂತ್ಸ್ ಮೆಟರ್ನಿಟಿ ಲೀವ್ ಇದೆ. ಸೊ ನಾನು ಮೊದಲು ಓದ್ತಾ ಇದ್ದೀನಿ. ಬಟ್ ಪ್ರೆಗ್ನೆಂಟ್ ಇದ್ಮೇಲೆ ನಾನು ಒಂದು 3 to 4 ಮಂತ್ಸ್ ಓದಿದ್ದೀನಿ. ಅದು ಆದಮೇಲೆ ನಾನು ಓದಿಲ್ಲ. ಯಾಕಂತಂದರೆ ನನಗೆ ಕಂಟಿನ್ಯೂಸ್ ಆಗಿ ಹಾಫ್ ಆನ್ ಅವರ್ 1 ಅವರ್ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಓದೋಕ್ಕಾಗಲ್ಲ. ಸೊ ಅದ್ರ ಸಲುವಾಗಿ ನಾನು ಓದಿಲ್ಲ. ಅವಾಗ ಡೆಲಿವರಿ ಆದಮೇಲೂ ನಾನು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಓದಿಲ್ಲ. 3 ಮಂತ್ಸ್ ಆದಮೇಲೆ ನಾನು ಸ್ಟಡಿ ಸ್ಟಾರ್ಟ್ ಮಾಡಿದ್ದೀನಿ. ಅಂತಂದರೆ ಫಸ್ಟು ನಾನು ಇಂಟ್ರೆಸ್ಟ್ ಸಲುವಾಗಿ ರೀಸನಿಂಗು, ಆ್ಯಪ್ಟಿಟ್ಯೂಡು ಮತ್ತು ಕರೆಂಟ್ ಅಫಿಯರ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೋಟ್ಸ್ ಎಲ್ಲ ಮಾಡಿಟ್ಟಿದ್ದೀನಿ, ಅದು ಬೆಂಗಳೂರಲ್ಲೇ ಇದೆ. ಇವಾಗ ನಾನು ಸ್ಟಡಿ ಮಾಡ್ತಾ ಇರೋದು ಇಲ್ಲಿ ಅಂತಂದರೆ ಯಾವ ಸಬ್ಜೆಕ್ಟ್ ನಾನು ಸ್ಟಾರ್ಟ್ ಮಾಡಿಲ್ಲ, ಯಾವ ಸಬ್ಜೆಕ್ಟ್ದು ನೋಟ್ಸ್ ಬರೆದಿಲ್ಲ, ಆ ಸಬ್ಜೆಕ್ಟ್ ಇವಾಗ ಇಲ್ಲಿ ಓದ್ತಾ ಇದ್ದೀನಿ. ನೀವು ಯಾರಾದರೂ ಓದಬೇಕಂದ್ರೆ ನೀವು ಸ್ಟಾರ್ಟ್ ಓದೋ ಆರಾಮಾಗಿ. ನನಗೆ ಒಂದು ಪರ್ಫೆಕ್ಟ್ ಟೈಮ್ ಬರುತ್ತೆ, ನನಗೊಂದು ಪರ್ಫೆಕ್ಟ್ ಟೈಮ್ ಬರುತ್ತೆ ಅಂತ ವೆಯ್ಟ್ ಮಾಡಬೇಡಿ. ಯಾಕಂತಂದರೆ ಪರ್ಫೆಕ್ಟ್ ಟೈಮ್ ಯಾವಾಗೂ ಬರಲ್ಲ. ಅದು ನಾನು ಹಾಗೆ ಅಂದ್ಕೊಂಡು ನಂದು 25 ವರ್ಷ ವಯಸ್ಸು ಯಾವಾಗ ಕ್ರಾಸ್ ಆಯಿತು ಅಂತ ಗೊತ್ತೇ ಆಗಿಲ್ಲ. ಸೊ ನಾನು ಹಾಗೆ ತಿಳ್ಕೊಂಡಿದ್ದೆ. ಫಸ್ಟು ಒಂದು 5 lakh ಕಮಾಯಿಸ್ಬೇಕು, ಒಂದು ಸೇವಿಂಗ್ ಇಟ್ಕೋಬೇಕು ಬ್ಯಾಂಕಲ್ಲಿ. ಅದು ಆದಮೇಲೆ ನಾನು ಸ್ಟಡಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಏನೂ ಆಗಲ್ಲ, ಅದೆಲ್ಲ ಸುಮ್ಮನೆ ಕನಸುಗಳೇ ಅಷ್ಟೇ. ಸೊ ನೀವು ಯಾವ ಕೆಲಸ ಮಾಡ್ತಾಯಿದ್ದೀರಾ ಅದ್ರ ಜೊತೆಯಲ್ಲೇ ನಿಮ್ಮ ಸ್ಟಡಿ ಆಗಲಿ, ನೀವು ಯಾವ ಡ್ರೀಮ್ ಕಂಡಿದ್ದೀರಾ ಅದಕ್ಕೆ ಸ್ವಲ್ಪ ಡೈಲಿ ಕೆಲಸ ಮಾಡಿ. ಅಂತಂದರೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ. ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕನ್ಸಿಸ್ಟೆಂಟಾಗಿ ಓದ್ತಾ ಇದ್ರಿ, ನೀವು ಹಾಫ್ ಆನ್ ಅವರೇ ಓದ್ರಿ ಡೈಲಿ, ಬಟ್ ಕನ್ಸಿಸ್ಟೆಂಟಾಗಿ ಓದ್ರಿ ಅಂತಂದರೆ ನಿಮ್ಗೊಂದು ಇಂಟ್ರೆಸ್ಟ್ ಇರ್ತದೆ ರೀ. ಡೈಲಿ ನೀವು ಅದೇ ಕೆಲಸ ಮಾಡಿದ್ರೆ ಇಂಟ್ರೆಸ್ಟ್ ಇರ್ತದೆ. ಸ್ವಲ್ಪ ಜನ ನನಗೆ ಬುಕ್ಸ್ ಬಗ್ಗೆ ಎಲ್ಲ ಕೇಳ್ತಾಯಿದ್ರು, ನಾನು ಯಾವ ಬುಕ್ಸ್ ಪ್ರಿಫರ್ ಮಾಡ್ತಾಯಿದ್ದೀನಿ, ಯಾವ ಬುಕ್ಸ್ ಓದ್ತಾ ಇದ್ದೀನಿ ಅಂತ. ಸೊ ನಾನು ಯಾವುದೂ ಸ್ಟ್ಯಾಂಡರ್ಡ್ ಬುಕ್ಸ್ ಖರೀದಿ ಮಾಡಿಲ್ಲ ಮಾರ್ಕೆಟಿಂದ. ನಮ್ಮ ಅಣ್ಣನ ದೋಸ್ತು AEE ಆಗ್ಯಾರ. 2015 ಅವರು AEE ಆಗ್ಯಾರ. ಅವ್ರದ್ದೆಲ್ಲ ಪುಸ್ತಕಗಳು ನಮ್ಮ ಅಣ್ಣ ತಂದು ಕೊಟ್ಟಿರು, ಅದೇ ಇವಾಗ ಪ್ರಿಫರ್ ಮಾಡ್ತಾಯಿದ್ದೀನಿ. ಸೊ ಅಪ್ಡೇಟೆಡ್ ವರ್ಜನ್ ಕ್ವಶನ್ ಸಲುವಾಗಿ ನಾನು ರೀಸೆಂಟ್ ಯಾವ್ಯಾವ ಎಕ್ಸಾಮ್ಗಳು ಮುಗ್ದವ ಅದ್ರದ್ದೆಲ್ಲ ಕ್ವಶನ್ ಪೇಪರ್ಸ್ ಅವ ನನ್ನ ಹತ್ರ. ಸೊ ಅದು ರೆಫರ್ ಮಾಡ್ತೀನಿ. ಮತ್ತು ನಾನು ಯೂಟ್ಯೂಬ್ನಾಗ ಮೇನ್ ಅಂತಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಬಂದುಬಿಟ್ಟು ಭಾಳ ಈಸಿ ಆಗ್ಯದ ಎಲ್ಲ ನಮ್ಗೆ. ಏನು ಸ್ಟ್ಯಾಂಡರ್ಡ್ ಬುಕ್ಸೇ ರೆಫರ್ ಮಾಡ್ಬೇಕಂತ ಏನಿಲ್ಲ. ಸೊ ಯೂಟ್ಯೂಬ್ನಾಗ ನಾನು ವೀಡಿಯೋಸ್ ನೋಡಿ ನಾನು ಎಲ್ಲ ನೋಟ್ಸ್ ಮಾಡ್ತೀನಿ. ಎಲ್ಲ ಕ್ವಶನ್ಸ್ ಆಗಲಿ, ಯಾವುದೋ ಒಂದು ಡೌಟ್ ಆಗಲಿ, ನಾನು ಯೂಟ್ಯೂಬ್ ವಿಡಿಯೋ ನೋಡಿ ಎಲ್ಲ ಸಾಲ್ವ್ ಮಾಡಿ ಒಂದು ನೋಟ್ಸ್ ಮಾಡಿ ಬರೆದಿಟ್ಕೋತೀನಿ. ಮತ್ತು ಮೇನ್ ಬಂದುಬಿಟ್ಟು ಹಸ್ಬೆಂಡ್ ಸಪೋರ್ಟ್ ಇದೆ ಇಲ್ವಾ ಅಂತ ಕೇಳ್ತಾಯಿದ್ರಿ ನೀವೆಲ್ಲರೂ. ಸೊ 100% ಸಪೋರ್ಟ್ ಇದೆ ನಮ್ಮ ಮನೆಯವ್ರದ್ದು. ಸೊ ಆಗ ಓದೋಕ್ಕೇನಿಲ್ಲ ನಮಗೆ ಪ್ರಾಬ್ಲಮ್ಮು. ಸೊ ನಾನೇ ಫೈನಾನ್ಷಿಯಲಿ ಸ್ಟೇಬಲ್ ಇರಬೇಕಂತ ನಾನು ಕೆಲಸ ಮಾಡ್ತೀನಿ. ತಂದೆ ತಾಯಿಗೆ ಒಬ್ಬಳೇ ಮಗಳು. ಸೊ ಹಾಗಾಗಿ ನಂಗೆ ಕೆಲಸ ಮಾಡಬೇಕಾಗುತ್ತೆ. ಎಲ್ಲ 3 ಫ್ಯಾಮಿಲಿ ಎಲ್ಲ ನೋಡ್ಕೊಂಡು ಹೋಗ್ಬೇಕಂತಂದ್ರೆ ಒಬ್ಬರದ್ದು ಪಗಾರ ಮೇಲೆ ಏನೂ ಆಗಲ್ಲ ಬೆಂಗಳೂರಿನಾಗ. ಸೊ ಅದಕ್ಕೆ ನಾನು ಕೆಲಸ ಮಾಡ್ತೀನಿ. ಮತ್ತು ಅದ್ರ ಸಂಗಟ ನಾನು ಇವಾಗ ಸ್ಟಡಿ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಕನ್ಸಿಸ್ಟೆಂಟಾಗಿ ಓದಬೇಕು. ನೋಟಿಫಿಕೇಷನ್ ಬರೋ ತನಕ ನನ್ನ ಸಿಲೆಬಸ್ ಎಲ್ಲ ಮುಗಿಸ್ಕೊಂಡು ಕ್ವಶನ್ ಪೇಪರ್ಸ್ಗಳೆಲ್ಲ ಅನಲೈಸ್ ಮಾಡಿ ರಿವಿಷನ್ ಎಲ್ಲ ಮುಗಿಸಿ
ಇದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವಾಗ ನೋಟಿಫಿಕೇಷನ್ ಬರುತ್ತೆ ಅಂತ. ನೋಟಿಫಿಕೇಷನ್ ಬೇಗ ಬಂತಂದರೆ ನಂದು ಸಿಲೆಬಸ್ ಕವರ್ ಆಗೋಲ್ಲ. ಯಾಕಂತಂದರೆ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. 1.5 ತಿಂಗಳಾಯಿತು ಸ್ಟಡಿ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟೆಲ್ಲ ಕವರ್ ಮಾಡಬೇಕಂತಂದರೆ ಮಿನಿಮಮ್ 3 to 4 ಮಂತ್ಸ್ ಬೇಕು. ಸೊ ನೋಡಬೇಕು ಹೆಂಗಾಗುತ್ತೆ ಅಂತ. ಆದಷ್ಟು ಮಟ್ಟಿಗೆ ನಾನು ಬೇಗ ಮುಗಿಸೋ ಪ್ರಯತ್ನ ಮಾಡ್ತೀನಿ. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಮೆಟರ್ನಿಟಿ ಲೀವ್ ಕೊಟ್ಟಿದ್ದಾರೆ ಆಫೀಸವರು. ಸೊ ಅಲ್ಲಿ ಹೋಗ್ಬಿಟ್ಟು ನನಗೆ ವರ್ಕ್ ಫ್ರಮ್ ಹೋಮ್ ಏನಾದರೂ ಅವ್ರು ಪ್ರೊವೈಡ್ ಮಾಡ್ತಾರಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಬೇಕು. ಅದೇನಾಗುತ್ತೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇದ್ರ ಬಗ್ಗೆನೂ ನಿಮಗೆ ಅಪ್ಡೇಟ್ ಕೊಡ್ತೀನಿ ನಾನು. ಸೊ ಬೇರೆ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ನಂಗೆ ಕೇಳ್ಬೋದು ನೀವು ಕಮೆಂಟ್ಸಲ್ಲಿ. ನಾನು ಅದನ್ನು ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಲಾಂಗ್ ವಿಡಿಯೋಸ್ ಮಾಡೋಕ್ಕೆ ನಂಗೆ ಟೈಮ್ ಜಾಸ್ತಿ ಸಾಕಾಗಲ್ಲ. ಮಿನಿ ವ್ಲಾಗ್ಸ್ಗೆ ಅದು ಶೂಟ್ ಮಾಡಿ ಎಡಿಟಿಂಗ್ ಮಾಡಿ ಅದರದ್ದೆಲ್ಲ ವಾಯ್ಸ್ ಓವರ್ ಮಾಡೋಕ್ಕೆ ಜಾಸ್ತಿ ಟೈಮ್ ಹೋಗುತ್ತೆ. ಇವಾಗ ಹೊಸದಿದೆ ನನಗೆಲ್ಲ. ಸೊ ಅದು ಹಾಗಾಗಿ ನಂಗೆ ಜಾಸ್ತಿ ಟೈಮ್ ತೊಗೊಳತ್ತದು. ಐ ಥಿಂಕ್ ಇದೆಲ್ಲ ಪದೇ ಅಂದರೆ ಈಗ ಡೈಲಿ ಮಾಡ್ತಾ ಹೋದ್ರೆ ಸ್ವಲ್ಪ ಟೈಮ್ ಕಡಿಮೆ ಆಗ್ಬೋದು. ಬಟ್ ಇವಾಗ ನನಗೆ 1 hour 2 hours ಆರಾಮಾಗಿ ನಡೆದೋದು ಇದೆಲ್ಲ ಎಡಿಟಿಂಗ್ ಅದು ಇದು ಮಾಡೋಕ್ಕೆ. ಮತ್ತಿನ್ನು ಬೇಬಿಗೆ ನೋಡ್ಕೊಳ್ಳೋದು, ನನ್ನ ಸ್ಟಡಿ ಮಾಡೋದು, ಈ ಥರ ಎಲ್ಲ. ಮತ್ತು ಮನೆಯದೇನು ಅಷ್ಟು ಕೆಲಸ ಇವಾಗ ಮಾಡತ್ತಿಲ್ಲ ನಾನು. ಸಣ್ಣ ಕೆಲಸಗಳು ಮಾಡ್ತೀನಿ. ಬೇರೆ ಕೆಲಸಗಳೆಲ್ಲ ನಮ್ಮ ಅವ್ವ ನಮ್ಮ ಪಪ್ಪನೇ ಮಾಡ್ತಾರಲ್ಲ. ಮತ್ತು ಅಲ್ಲಿ ಬೆಂಗಳೂರು ಹೋಗಿನಾಗೆಲ್ಲ ನನಗೆ ಮಾಡಬೇಕಾಗುತ್ತದು. ಅದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೇಕಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ನಾನು ಮಾಡ್ತೀನಂತ ಒಂದು ಖುಷಿ ಇದೆ, ಒಂದು ಧೈರ್ಯ ಇಟ್ಕೋತೀನಿ ನಾನು ಮಾಡ್ತೀನಿ, ಅದು ಸಾಧಿಸ್ತೀನಿ ಅಂತ ಒಂದು ಧೈರ್ಯ ಅದ ನನಗೆ. ಮತ್ತು ತುಂಬ ಹೌಸ್ ವೈಫು ಮತ್ತು 3 ಮಕ್ಕಳಾದಮೇಲೆ ನಾನು ಓದ್ತಾ ಇದ್ದೀನಿ ಅಂತ ಹಿಂಗೆಲ್ಲ ಕಮೆಂಟ್ಸ್ ಬರ್ತಾಯಿದ್ವು. ಸೊ ಅವರಿಗೆ ಒಂದೇ ಹೇಳ್ತೀನಿ, ನೀವು ಓದ್ರಿ. ನೀವು ಬೇರೆಯವ್ರು ಏನಂತಾರಂತ ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ನೀವು ಅದು ಯಾವುದೇ ಫೀಲ್ಡ್ ಇರಲಿ, ನೀವು ಬಿಸ್ನೆಸ್ ಮಾಡಬೇಕಾದ್ರೆ ಇವಾಗ ವುಮೆನ್ಸು ಯಾವ ಫೀಲ್ಡಲ್ಲೂ ಹಿಂದಿಲ್ಲ, ನಿಮಗೆಲ್ಲ ಗೊತ್ತದ. ಎಲ್ಲ ಫೀಲ್ಡ್ಸಲ್ಲೂ ಹೆಣ್ಮಕ್ಳು ಮುಂದಿದ್ದಾರೆ. ಸೊ ನೀವು ಓದೋದೇ ಇಲ್ಲ, ಬೇರೆ ಯಾವುದೇ ಒಂದು ಕೆಲಸ ಆಗಲಿ ನೀವು ಮನಸ್ಸಿಂದ ಮಾಡಿದಿರಂದ್ರೆ ಪಕ್ಕ ನಿಮ್ಗೆ ಅದ್ರಾಗ ಸಕ್ಸಸ್ ಸಿಗ್ತದೆ. ನೀವು ಮಾಡಿರಿ. ನಾನು ಟ್ರೈ ಮಾಡ್ತಾಯಿದ್ದೀನಿ ನನ್ನ ಕಡೆಯಿಂದ. ನನ್ನ ಚಿಕ್ಕ ವಯಸ್ಸಿಂದ ಇದು ಕನಸಿತ್ತು ನನಗೆ ಒಂದು ಗೋರ್ಮೆಂಟ್ ಜಾಬ್ ಬರಬೇಕಂತ. ಸೊ ನಾನು ಕಂಟಿನ್ಯೂಸ್ ಆಗಿ ಓದೋಕ್ಕಾಗಿಲ್ಲ ಗೋರ್ಮೆಂಟ್ ಜಾಬ್ ಸಲುವಾಗಿ. ಸೊ ಅದು ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಇರುತ್ತೆ ಆ ಥರ. ಬಟ್ ಇವಾಗ ನಾನು ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಕಡೆಯಿಂದ ಬೆಸ್ಟು 100% ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಏನಿಲ್ಲ ಅದ್ರ ಬಗ್ಗೆನೂ ನಾನು ಅಪ್ಡೇಟ್ ಕೊಡ್ತೀನಿ. ಒಂದು ವೇಳೆ ನೀವು ಯಾರಾದರೂ ಸಿವಿಲ್ ಇಂಜಿನಿಯರಿಂಗ್ ಇದ್ದರೆ AE ಸಲುವಾಗಿ ಓದ್ತಾ ಇದ್ದರೆ ನಿಮಗೂ ಗೊತ್ತಾಗುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹೀಗೆ ನಿಮ್ಮ ಪ್ರೀತಿ ನಮ್ಮಲ್ಲಿ ಇರಲಿ. ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇಗ 10K ಫ್ಯಾಮಿಲಿ ಕಂಪ್ಲೀಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಮಿನಿ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.